ಗ್ರಾಮಸೌಧ ನೂತನ ದೊಡ್ಡೂರು ಗ್ರಾಮ ಪಂಚಾಯತ್ ಕಟ್ಟಡವನ್ನ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮ ಪಂಚಾಯಿತಿ ಗ್ರಾಮಸೌಧ ನೂತನ ಗ್ರಾಮ ಪಂಚಾಯಿತಿಯ ಹೊಸ ಕಟ್ಟಡವನ್ನ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆಗೊಳಿಸಿ ನಡೆದ ಕಾರ್ಯಕ್ರಮದ ಕುರಿತು ಮಾತನಾಡಿದ್ದಾರೆ. ಅಧ್ಯಕ್ಷತೆಯನ್ನ ವಹಿಸಿದ್ದ ದೊಡ್ಡೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಚಂದ್ರಶೇಖರ್ ಏಳಿಗೆರವರು ಮಾತನಾಡಿದ್ದಾರೆ. ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ಹೂವಿನ ಶಿಗ್ಲಿ ವಿರಕ್ತ ಮಠದ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಾದವನ್ನ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ರಾಮಣ್ಣ ಲಮಾಣಿ, ತಾಲೂಕಾ ಪಂಚಾಯಿತಿ ಕೃಷ್ಣಪ್ಪ ಧರ್ಮರ್, ಗ್ರಾಮ ಪಂಚಾಯಿತಿ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಕಾಡಶೆಟ್ಟಿಹಳ್ಳಿ ಸತೀಶ್, ಗ್ಯಾರಂಟಿ ಅಧ್ಯಕ್ಷ ರಾಜು ಮಡಿವಾಳರ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಎಸ್ಪಿ ಬಳಿಗಾರ್ ಸೇರಿದಂತೆ ಅನೇಕ ಮುಖಂಡರು, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟರ್ ವೀರಣ್ಣ ಹಡಪದ್, ಪ್ರಜಾಪವ ಟಿವಿ, ಲಕ್ಷ್ಮೇಶ್ವರ. ಆಮೇಲೆ ಒಂದು ಯೋಜನೆ ಆಗಿರ್ಬೋದು, ಮಾನ್ಯ ಶಾಸಕರಾಗಿರ್ಬೋದು ಮತ್ತು ಸ್ಥಳೀಯ ಎಲ್ಲ ಹಿರಿಯ ನಾಯಕರು ಹಾಗೂ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಈ ದೊಡ್ಡ ಗ್ರಾಮದ ಸುತ್ತಮುತ್ತ ಹಿರಿಯರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಇಲ್ಲೇ ಸಲಹೆ ಮತ್ತು ಅಗತ್ಯಗಳಿಗೆ ಏನೇ ಅನುಗುಣವಾಗಿ ಅವರ ಒಂದು ಪ್ರೇರಣೆಯ ಮುಖಾಂತರ ಇದೊಂದು ಕಲ್ಪನೆಯ ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಆಗೈತಿ. ಒಂದು ನಮ್ಮ ಸ್ಥಳೀಯ ಸರ್ಕಾರ ಅಂತ ಹೇಳಿ ನಮ್ಮ ಮಗಲೇ ನಮ್ಮ ರಾಜ್ಯ ಸದಸ್ಯರ ಒಕ್ಕೂಟ ಅಧ್ಯಕ್ಷರು ಹೇಳ್ಯಾರ. ಆ ರೀತಿ ಒಂದು ಸರಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಕೂಡ ಒಂದು ಚೆಕ್ ಸಹಿ ಮಾಡುವಂತ ಅಧಿಕಾರ ಇಲ್ಲ, ಅದನ್ನೊಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಕೊಟ್ಟರ. ಹೀಗಾಗಿ ಇದೊಂದು ಅತ್ಯುನ್ನತ ಒಂದು ಘನ ಹುದ್ದೆ ಅಂತ ನಾವೆಲ್ಲ ಭಾವಿಸಿ ಆ ಹುದ್ದೆಗೆ ನಾವೊಂದು ನ್ಯಾಯಯುತವಾಗಿ ನಾವು ಏನಾದ್ರು ಒಂದು ಕೆಲಸ ಮಾಡಿ ನಮ್ಮ ಅಧಿಕಾರದಲ್ಲಿ ನಾವು ಅದನ್ನ ಸಲ್ಲಿಸುವ ಉದ್ದೇಶದಿಂದ ನನಗೆಲ್ಲ ಸಹ ಮಿತ್ರರಾದಂತ ನನ್ನನ್ನ ಗ್ರಾಮ ಪಂಚಾಯತಿಯ ಎಲ್ಲ ಸಹಮಿತ್ರಿಗೆ ವಂದಿಸಿ ಇದಕ್ಕೆ ಒಂದು ಶಕ್ತಿ ರೂಪವಾಗಿ ಒಂದು ಕೆಲಸ ಮಾಡಿದ್ವಿ. ಇದು ಸ್ವಲ್ಪ ಕಡಿಮೆ ಅವಧಿಯೊಳಗ ಜನವರಿ 8ನೇ ತಾರೀಕಿಗೆ ನಾವು ಇದನ್ನು ಅಡಿಗಲ್ ಸಂಭ್ರಮ ಮಾಡಿದ್ವಿ. ಅಡಿಗಲ್ ಸಂಭ್ರಮ ಮಾಡಿದಾಗ ಒಂದು ನರೇಗಾ ಯೋಜನೆ ಒಳಗ ನಾವು ಈ ಪಂಚಾಯತಿ ಕಟ್ಟಡ ಉದ್ಘಾಟನೆ ಮಾಡಿದೀವಿ. ಪಂಚಾಯತಿ ಕಟ್ಟಡ ಉದ್ಘಾಟನೆ ಮಾಡೋಕ್ಕಾದ್ರೆ ಸಾಕಷ್ಟು ತೊಂದರೆಗಳದಾವು. ಒಂದು ಅಧಿಕಾರಿಗಳಿಂದ ಆಗಿರ್ಬೋದು, ಒಂದು ವ್ಯವಸ್ಥೆಯಿಂದ ಆಗಿರ್ಬೋದು, ಒಂದು ಡೊಂಗಲ್, ಒಂದು ಸ್ಪೇಸ್ಮನ್ ಎಲ್ಲ ಪೇಮೆಂಟ್ ಮಾಡ್ತಾರೆ ನಡ್ಕೊಂಡು ಸಾಕಷ್ಟು ತೊಂದರೆಗಳು ಇದ್ದು ಸರಿಗಿನ ಅದನ್ನೆಲ್ಲ ಮೆಟ್ಟಿ ನಿಂತು ಎಲ್ಲರ ಸಹಕಾರದೊಂದಿಗೆ ಒಂದು ಯೋಜನೆ ರೆಡಿ ಮಾಡಿಕೊಂಡು ಒಂದು ಪ್ಲಾನ್ ರೆಡಿ ಮಾಡಿಸಿ ಅದನ್ನೆಲ್ಲ ನಿರಂತರ ಕೆಲಸ ಮಾಡ್ರ. ಅದಕ್ಕೆಲ್ಲ ಸಹಾಯ ಈ ವೇದಿಕೆ ಮುಖಾಂತರ ಮತ್ತೆ ಒಂದು ಉತ್ತಮ ಕಟ್ಟಡ ಕಟ್ಟಿಕೊಡಕ ನಮ್ಮ ಇವರು ಸೂಡಿ ಗ್ರಾಮದ ಒಂದು ಕಾಂಟ್ರಾಕ್ಟರ್ ಅವರು ಕೂಡ ದುಡ್ಡು ಸಾರ್ ಬೋನಾಳ ಅವರು ಕೂಡ ಸಾಕಷ್ಟು ಈ ವಿಷಯಕ್ಕೆ ನಮ್ಮ ಕೂಡ ಸ್ಪಂದನೆ ಮಾಡ್ರ. ಒಂದು ಉತ್ತಮ ಪಿರಿಟೋಪ್ಲಾನ್ ಆಗಿರ್ಬೋದು, ಒಂದು ಸಭಾಭವನ ಆಗಿರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪಿಡಿಒ ಕೋಟರಿಗಳಾಗೋದು, ಗಣಕಂತ್ರ ಕೋಟರಿಗಳಾದ ಒಂದು ಸುಸಜ್ಜಿತ ಒಂದು ಕಟ್ಟಡ ಮಾಡಿವಿ. ಇದು ಒಂದು ಈ ಇನ್ವೆಸ್ಟ್ ಒಳಗ ಈ ನಮ್ಮೆಲ್ಲ ಗ್ರಾಮ ಪಂಚಾಯತಿ ಅಧಿಕಾರ ಅವಧಿ ಮುಗಿತೈತಿ. ಹೀಗಾಗಿ ಸ್ವಲ್ಪ ಈ ಕೆಲಸವನ್ನು ಮಾಡಿ ಒಂದು ನಮ್ಗೊಂದು ಮನಸ್ಸಿಗೆ ಒಂದು ಆತ್ಮ ತೃಪ್ತಿ ಆಗೈತೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲ ಕರೆ ಕೊಟ್ಟು ಬಂದು ಈ ಕಾರ್ಯಕ್ರಮದ ಬಗ್ಗೆ ಭಾಗವಹಿಸಿದ ಎಲ್ಲರಿಗೆ ಮತ್ತೊಂದು ವಂದಿಸಿ ತನಕ ಮಾತಾಡಕೊಟ್ಟು ಅದು ನಮ್ಮ ಒಂದು ಅವಧಿಗೆ ಈ ಕೆಲಸ ಆಗೈತಿ. ತಾವೆಲ್ಲರೂ ಕೂಡ ಸಾಕಷ್ಟು ಬೆನ್ನ ತಟ್ಟಿ ನಮ್ಗೆ ಪ್ರೋತ್ಸಾಹ ನೀಡಿದೆ ಅಂತ ಹೇಳಿ ಈ ಸಭೆಯ ಮೂಲಕ ಹೇಳಿ ನನ್ನ ಮಾತುಗಳನ್ನು ಈ ಕಟ್ಟಡವನ್ನ ಅತ್ಯಂತ ಬೇಗ ಮಾಡಿದವರು ಬಹುಶಃ ಯಾರು ಮಾಡಿರ್ಕಿಲ್ಲ. ಯಾಕಂದ್ರೆ ನಾನು ಇಲ್ಲ ಗೊಜನೂರವ್ರು ಬಂದಾರ, ಗೊಜನೂರವ್ರ ಉದಾಹರಣೆ ಹೇಳ್ತಿದ್ದೆ. ಬಹಳ ಒಳ್ಳೆ ರೀತಿ ಕಟ್ಟಡ ಕಟ್ಟಿದ್ರು ಅಂತ ಹೇಳಿ ಅವ್ರದ್ದು ಸಹಿತ 2ನೇ ಬಾರಿ ಬುದ್ಧಿ ವಿಷಯ ಆಗೈತಿ ಗೊಜನೂರ್ ಪಂಚಾಯತಿ. ಯಾಕಂದ್ರೆ ಜಗ ಚೇಂಜ್ ಆಗಿದ್ದಕ್ಕೆ 2ನೇ ಬಾರಿ ಆಗಿದೆ. ಅವರು ಸಹಿತ ಅದ್ಭುತವಾಗಿ ಕಟ್ಟಿದ್ರು. ನಮ್ಮ ಅವತ್ತು ಓಪನಿಂಗ್ ದಿನನೋ ಯಾವುದೇ ದಿನ ನಮ್ಗೆ ಅಧ್ಯಕ್ಷರಿಗೆ ಕರ್ಕೊಂಡು ಹೋಗಿದ್ರು. ನೋಡ್ಕೊಂಡ್ ಬರ್ರಿ ಆ ಪಂಚಾಯತಿ ಹೆಂಗ್ ಮಾಡ್ಯಾರ ಅಂತ ಹೇಳಿ, ನೀವು ಖುದ್ದಾಗಿ ನೋಡ್ಕೊಂಡ್ ಬರ್ರಿ. ಅವತ್ತು ಬಂದಿದ್ರು ಅಂತ ಅನ್ಕೊಂಡಿರಿ, ಖುದ್ದಾಗಿ ನೋಡ್ಕೊಂಡ್ ಬರ್ರಿ. ಅವ್ರು ಕಟ್ಟಿದಂಗ ಎಲ್ಲ ಸಿಸ್ಟಮೆಟಿಕ್ ಇತ್ತು. ಅವ್ರು ಇನ್ನೊಂದು ಫ್ಲೋರ್ ಮಾಡ್ಕೊಂಡಾರ, ಇನ್ನೊಂದು ಫ್ಲೋರ್ ಸಾಧ್ಯ ಆದ್ರೆ ಅದೇ ರೀತಿಯಲ್ಲಿ ಇದೆ. ಕೆಳಗೆ ಮಾಡಿದಿರಿ, ಇನ್ನೊಂದು ಫ್ಲೋರ್ ಸಾಧ್ಯ ಆದ್ರೆ ಅದನ್ನು ಸಹಿತ ಮುಂದೆ ಬರುವಂತ ದಿನದಲ್ಲಿ ಯಾರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಬರ್ತಾರ ಅವ್ರ ಕೆಲಸ ನಗರು ಪೂರ್ಣ ಆಗಿದೆ. ಇವತ್ತು ಚಂದ್ರು ನಮ್ಮ ಇಳಿಗೆರವ್ರದ್ದು ಬಹುಶಃ ಬಹಳ ಒಳ್ಳೆಯ ಕೆಲಸವನ್ನ ಮಾಡಿ ತೋರಿಸಿದ್ದಾನೆ. ಅವರಿಗೆ ಒಂದು ವಿಶೇಷವಾದಂತ ನಮ್ಮ ದೊಡ್ಡೂರವರು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿ. ಯಾಕಪ್ಪ ಅಂದ್ರೆ ನಮ್ಮ ಮುಂಡೇನಹಳ್ಳಿ ಊರವರು ದೊಡ್ಡೂರ ಗ್ರಾಮ ಪಂಚಾಯತಿಯನ್ನ ಊರಿನವರು ತಗೊಳ್ಳೋದಕ್ಕಿಂತ ಹೆಚ್ಚು ಜವಾಬ್ದಾರಿಯನ್ನ ತಗೊಂಡು ಊರಿನ ಹಿರಿಯರನ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡಿದ್ದಾರೆ. ಯಾರು ಸಹಿತ ಹಿರಿಯರು ಹಿಂಗ ಮಾಡಿದ್ರಿ ಅಂತ ಅನ್ಲಿಲ್ಲ. ಸರ್ ಅವ್ರು ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರೋತ್ಸಾಹನ ನಾವು ಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನು ಸಹಿತ
ಈ ಊರಿನ ದೊಡ್ಡೂರು ಗ್ರಾಮದ ಹಿರಿಯರು, ಯಲ್ಲಾಪುರ ಗ್ರಾಮದ ಹಿರಿಯರು, ಉಂಡೇನಹಳ್ಳಿ ಗ್ರಾಮದ ಹಿರಿಯರು, ಉಳ್ಳಟ್ಟಿ ಶಾವಳ ಗ್ರಾಮದ ಹಿರಿಯರು ಎಲ್ಲರೂ ಸಹಿತ ನಮ್ಮ ಮುನಿಯನ್ ತಾಂಡದ ಎಲ್ಲ ಹಿರಿಯರು ಸಹಿತ ಒಂದು ಸಹಕಾರ ಕೊಟ್ಟಿದ್ದಾರೆ. ಆ ಮುಂದಿನ ದಿನದಲ್ಲಿ ಆ ಭಗವಂತನಿಗೆ ಒಳ್ಳೆ ಒಳ್ಳೆ ಏನು ಸ್ಥಾನಮಾನಗಳು ಕೊಡ್ಲಿ. ಅವನು ಮತ್ತೆ ಅವನ ಒಂದು ಅಧೀನದಲ್ಲಿ ಅವನು ಬರುವಂತ ಮುಂದಿನ ದಿನಮಾನದಲ್ಲೂ ಸಹಿತ ಒಳ್ಳೆ ಕಾರ್ಯ ಆಗ್ಲಿ ಅಂತ ಹೇಳಿ ವಿನಂತಿ ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲಾ ಹಿರಿಯರಿಗೂ, ಪರಮ ಪೂಜ್ಯರಿಗೂ ಎಲ್ಲರಿಗೂ ಸಹಿತ ವಂದನೆಗಳನ್ನ ಸಲ್ಲಿಸಿ